ಸುಭಾಷ್ ಕೇಸ್ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈ ಪ್ರಕರಣದಲ್ಲಿ ಅತುಲ್ ಸುಭಾಷ್ಗೆ ನ್ಯಾಯ ಸಿಗಬೇಕು ಅನ್ನುವಂಥ ಕೂಗು ಮತ್ತೆ ಇನ್ನಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ಜಸ್ಟಿಸ್ ಡ್ಯೂ, ಜಸ್ಟಿಸ್ ಫಾರ್ ಅತುಲ್ ಅನ್ನುವಂಥ ಅಭಿಯಾನ ಮತ್ತೆ ಗರಿಗೆದರಿದೆ. ಅತುಲ್ ಸಾವಿನ ಸುತ್ತ ಮತ್ತೆ ಕ್ಯಾಂಪೇನ್ ಅನ್ನು ಕೈಗೊಳ್ಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಜಸ್ಟಿಸ್ ಡ್ಯೂ ಅನ್ನುವಂಥ ಟ್ರಕ್ ಅತುಲ್ ಸುಭಾಷ್ ಹೆಸರಿನಲ್ಲಿ ಓಡಾಡ್ತಾ ಇದೆ. ಅತುಲ್ ಸುಭಾಷ್ ಫೋಟೋ ಇರುವಂತಹ ವಾಹನ ಸಂಚಾರ ನಡೆಸ್ತಾ ಇದೆ. ಸೆಲ್ಫಿ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಅದರಲ್ಲಿ ಹೇಳಲಾಗ್ತಾ ಇದೆ. ಸಾರ್ವಜನಿಕರಿಗೆ ಈ ಕುರಿತಾಗಿ ಮಾಹಿತಿ ಕೊಡಲಾಗ್ತಾ ಇದೆ. ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ ಅವರು ಇಂಥದ್ದೊಂದು ಅಭಿಯಾನವನ್ನ ಕೈಗೊಂಡಿದ್ದಾರೆ. ಅತುಲ್ ಸುಭಾಷ್ ಸ್ನೇಹಿತರು ಈ ಟ್ರಕ್ನ ಓಡಿಸ್ತಾ ಇದ್ದಾರೆ. ತೊಂಬತ್ತು ನಿಮಿಷಗಳ ವಿಡಿಯೋ ರೆಕಾರ್ಡ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಟೆಕ್ಕಿ ಅತುಲ್ ಸುಭಾಷ್ ಪತ್ನಿಯಿಂದಾಗಿ ಸಾಕಷ್ಟು ಪೀಡನೆಯನ್ನು ಅನುಭವಿಸ್ತಾ ಇದ್ದೀನಿ, ಹಾಗಾಗಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅಂತ ಆತ ವಿಡಿಯೋದಲ್ಲಿ ಹೇಳಿದ್ದ. ಕೇಸ್ ಈಗ ಕೋರ್ಟ್ನಲ್ಲಿರ್ತಕ್ಕಂಥದ್ದು. ಟೆಕ್ಕಿ ಅತುಲ್ ಸುಭಾಷ್ ಕೇಸ್ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈ ಪ್ರಕರಣದಲ್ಲಿ ಅತುಲ್ ಸುಭಾಷ್ಗೆ ನ್ಯಾಯ ಸಿಗಬೇಕು ಅನ್ನುವಂಥ ಕೂಗು ಮತ್ತೆ ಇನ್ನಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ಜಸ್ಟಿಸ್ ಡ್ಯೂ, ಜಸ್ಟಿಸ್ ಫಾರ್ ಅತುಲ್ ಅನ್ನುವಂಥ ಅಭಿಯಾನ ಮತ್ತೆ ಗರಿಗೆದರಿದೆ. ಅತುಲ್ ಸಾವಿನ ಸುತ್ತ ಮತ್ತೆ ಕ್ಯಾಂಪೇನ್ ಅನ್ನು ಕೈಗೊಳ್ಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಜಸ್ಟಿಸ್ ಡ್ಯೂ ಅನ್ನುವಂಥ ಟ್ರಕ್ ಅತುಲ್ ಸುಭಾಷ್ ಹೆಸರಿನಲ್ಲಿ ಓಡಾಡ್ತಾ ಇದೆ. ಅತುಲ್ ಸುಭಾಷ್ ಫೋಟೋ ಇರುವಂತಹ ವಾಹನ ಸಂಚಾರ ನಡೆಸ್ತಾ ಇದೆ. ಸೆಲ್ಫಿ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಅದರಲ್ಲಿ ಹೇಳಲಾಗ್ತಾ ಇದೆ. ಸಾರ್ವಜನಿಕರಿಗೆ ಈ ಕುರಿತಾಗಿ ಮಾಹಿತಿ ಕೊಡಲಾಗ್ತಾ ಇದೆ. ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ ಅವರು ಇಂಥದ್ದೊಂದು ಅಭಿಯಾನವನ್ನ ಕೈಗೊಂಡಿದ್ದಾರೆ. ಅತುಲ್ ಸುಭಾಷ್ ಸ್ನೇಹಿತರು ಈ ಟ್ರಕ್ನ ಓಡಿಸ್ತಾ ಇದ್ದಾರೆ. ತೊಂಬತ್ತು ನಿಮಿಷಗಳ ವಿಡಿಯೋ ರೆಕಾರ್ಡ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಟೆಕ್ಕಿ ಅತುಲ್ ಸುಭಾಷ್ ಪತ್ನಿಯಿಂದಾಗಿ ಸಾಕಷ್ಟು ಪೀಡನೆಯನ್ನು ಅನುಭವಿಸ್ತಾ ಇದ್ದೀನಿ, ಹಾಗಾಗಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅಂತ ಆತ ವಿಡಿಯೋದಲ್ಲಿ ಹೇಳಿದ್ದ. ಕೇಸ್ ಈಗ ಕೋರ್ಟ್ನಲ್ಲಿರ್ತಕ್ಕಂಥದ್ದು. ಟೆಕ್ಕಿ ಅತುಲ್ ಸುಭಾಷ್ ಕೇಸ್ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈ ಪ್ರಕರಣದಲ್ಲಿ ಅತುಲ್ ಸುಭಾಷ್ಗೆ ನ್ಯಾಯ ಸಿಗಬೇಕು ಅನ್ನುವಂಥ ಕೂಗು ಮತ್ತೆ ಇನ್ನಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ಜಸ್ಟಿಸ್ ಡ್ಯೂ, ಜಸ್ಟಿಸ್ ಫಾರ್ ಅತುಲ್ ಅನ್ನುವಂಥ ಅಭಿಯಾನ ಮತ್ತೆ ಗರಿಗೆದರಿದೆ. ಅತುಲ್ ಸಾವಿನ ಸುತ್ತ ಮತ್ತೆ ಕ್ಯಾಂಪೇನ್ ಅನ್ನು ಕೈಗೊಳ್ಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಜಸ್ಟಿಸ್ ಡ್ಯೂ ಅನ್ನುವಂಥ ಟ್ರಕ್ ಅತುಲ್ ಸುಭಾಷ್ ಹೆಸರಿನಲ್ಲಿ ಓಡಾಡ್ತಾ ಇದೆ. ಅತುಲ್ ಸುಭಾಷ್ ಫೋಟೋ ಇರುವಂತಹ ವಾಹನ ಸಂಚಾರ ನಡೆಸ್ತಾ ಇದೆ. ಸೆಲ್ಫಿ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಅದರಲ್ಲಿ ಹೇಳಲಾಗ್ತಾ ಇದೆ. ಸಾರ್ವಜನಿಕರಿಗೆ ಈ ಕುರಿತಾಗಿ ಮಾಹಿತಿ ಕೊಡಲಾಗ್ತಾ ಇದೆ. ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ ಅವರು ಇಂಥದ್ದೊಂದು ಅಭಿಯಾನವನ್ನ ಕೈಗೊಂಡಿದ್ದಾರೆ. ಅತುಲ್ ಸುಭಾಷ್ ಸ್ನೇಹಿತರು ಈ ಟ್ರಕ್ನ ಓಡಿಸ್ತಾ ಇದ್ದಾರೆ. ತೊಂಬತ್ತು ನಿಮಿಷಗಳ ವಿಡಿಯೋ ರೆಕಾರ್ಡ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಟೆಕ್ಕಿ ಅತುಲ್ ಸುಭಾಷ್ ಪತ್ನಿಯಿಂದಾಗಿ ಸಾಕಷ್ಟು ಪೀಡನೆಯನ್ನು ಅನುಭವಿಸ್ತಾ ಇದ್ದೀನಿ, ಹಾಗಾಗಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅಂತ ಆತ ವಿಡಿಯೋದಲ್ಲಿ ಹೇಳಿದ್ದ. ಕೇಸ್ ಈಗ ಕೋರ್ಟ್ನಲ್ಲಿರ್ತಕ್ಕಂಥದ್ದು. ಟೆಕ್ಕಿ ಅತುಲ್ ಸುಭಾಷ್ ಕೇಸ್ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈ ಪ್ರಕರಣದಲ್ಲಿ ಅತುಲ್ ಸುಭಾಷ್ಗೆ ನ್ಯಾಯ ಸಿಗಬೇಕು ಅನ್ನುವಂಥ ಕೂಗು ಮತ್ತೆ ಇನ್ನಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ಜಸ್ಟಿಸ್ ಡ್ಯೂ, ಜಸ್ಟಿಸ್ ಫಾರ್ ಅತುಲ್ ಅನ್ನುವಂಥ ಅಭಿಯಾನ ಮತ್ತೆ ಗರಿಗೆದರಿದೆ. ಅತುಲ್ ಸಾವಿನ ಸುತ್ತ ಮತ್ತೆ ಕ್ಯಾಂಪೇನ್ ಅನ್ನು ಕೈಗೊಳ್ಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಜಸ್ಟಿಸ್ ಡ್ಯೂ ಅನ್ನುವಂಥ ಟ್ರಕ್ ಅತುಲ್ ಸುಭಾಷ್ ಹೆಸರಿನಲ್ಲಿ ಓಡಾಡ್ತಾ ಇದೆ. ಅತುಲ್ ಸುಭಾಷ್ ಫೋಟೋ ಇರುವಂತಹ ವಾಹನ ಸಂಚಾರ ನಡೆಸ್ತಾ ಇದೆ. ಸೆಲ್ಫಿ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಅದರಲ್ಲಿ ಹೇಳಲಾಗ್ತಾ ಇದೆ. ಸಾರ್ವಜನಿಕರಿಗೆ ಈ ಕುರಿತಾಗಿ ಮಾಹಿತಿ ಕೊಡಲಾಗ್ತಾ ಇದೆ.
ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ ಅವರು ಇಂಥದ್ದೊಂದು ಅಭಿಯಾನವನ್ನ ಕೈಗೊಂಡಿದ್ದಾರೆ. ಅತುಲ್ ಸುಭಾಷ್ ಸ್ನೇಹಿತರು ಈ ಟ್ರಕ್ನ ಓಡಿಸ್ತಾ ಇದ್ದಾರೆ. ತೊಂಬತ್ತು ನಿಮಿಷಗಳ ವಿಡಿಯೋ ರೆಕಾರ್ಡ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಟೆಕ್ಕಿ ಅತುಲ್ ಸುಭಾಷ್ ಪತ್ನಿಯಿಂದಾಗಿ ಸಾಕಷ್ಟು ಪೀಡನೆಯನ್ನು ಅನುಭವಿಸ್ತಾ ಇದ್ದೀನಿ, ಹಾಗಾಗಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅಂತ ಆತ ವಿಡಿಯೋದಲ್ಲಿ ಹೇಳಿದ್ದ. ಕೇಸ್ ಈಗ ಕೋರ್ಟ್ನಲ್ಲಿರ್ತಕ್ಕಂಥದ್ದು. ಟೆಕ್ಕಿ ಅತುಲ್ ಸುಭಾಷ್ ಕೇಸ್ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈ ಪ್ರಕರಣದಲ್ಲಿ ಅತುಲ್ ಸುಭಾಷ್ಗೆ ನ್ಯಾಯ ಸಿಗಬೇಕು ಅನ್ನುವಂಥ ಕೂಗು ಮತ್ತೆ ಇನ್ನಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ಜಸ್ಟಿಸ್ ಡ್ಯೂ, ಜಸ್ಟಿಸ್ ಫಾರ್ ಅತುಲ್ ಅನ್ನುವಂಥ ಅಭಿಯಾನ ಮತ್ತೆ ಗರಿಗೆದರಿದೆ. ಅತುಲ್ ಸಾವಿನ ಸುತ್ತ ಮತ್ತೆ ಕ್ಯಾಂಪೇನ್ ಅನ್ನು ಕೈಗೊಳ್ಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಜಸ್ಟಿಸ್ ಡ್ಯೂ ಅನ್ನುವಂಥ ಟ್ರಕ್ ಅತುಲ್ ಸುಭಾಷ್ ಹೆಸರಿನಲ್ಲಿ ಓಡಾಡ್ತಾ ಇದೆ. ಅತುಲ್ ಸುಭಾಷ್ ಫೋಟೋ ಇರುವಂತಹ ವಾಹನ ಸಂಚಾರ ನಡೆಸ್ತಾ ಇದೆ. ಸೆಲ್ಫಿ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಅದರಲ್ಲಿ ಹೇಳಲಾಗ್ತಾ ಇದೆ. ಸಾರ್ವಜನಿಕರಿಗೆ ಈ ಕುರಿತಾಗಿ ಮಾಹಿತಿ ಕೊಡಲಾಗ್ತಾ ಇದೆ. ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ ಅವರು ಇಂಥದ್ದೊಂದು ಅಭಿಯಾನವನ್ನ ಕೈಗೊಂಡಿದ್ದಾರೆ. ಅತುಲ್ ಸುಭಾಷ್ ಸ್ನೇಹಿತರು ಈ ಟ್ರಕ್ನ ಓಡಿಸ್ತಾ ಇದ್ದಾರೆ. ತೊಂಬತ್ತು ನಿಮಿಷಗಳ ವಿಡಿಯೋ ರೆಕಾರ್ಡ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಟೆಕ್ಕಿ ಅತುಲ್ ಸುಭಾಷ್ ಪತ್ನಿಯಿಂದಾಗಿ ಸಾಕಷ್ಟು ಪೀಡನೆಯನ್ನು ಅನುಭವಿಸ್ತಾ ಇದ್ದೀನಿ, ಹಾಗಾಗಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅಂತ ಆತ ವಿಡಿಯೋದಲ್ಲಿ ಹೇಳಿದ್ದ. ಕೇಸ್ ಈಗ ಕೋರ್ಟ್ನಲ್ಲಿರ್ತಕ್ಕಂಥದ್ದು. ಟೆಕ್ಕಿ ಅತುಲ್ ಸುಭಾಷ್ ಕೇಸ್ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈ ಪ್ರಕರಣದಲ್ಲಿ ಅತುಲ್ ಸುಭಾಷ್ಗೆ ನ್ಯಾಯ ಸಿಗಬೇಕು ಅನ್ನುವಂಥ ಕೂಗು ಮತ್ತೆ ಇನ್ನಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ಜಸ್ಟಿಸ್ ಡ್ಯೂ, ಜಸ್ಟಿಸ್ ಫಾರ್ ಅತುಲ್ ಅನ್ನುವಂಥ ಅಭಿಯಾನ ಮತ್ತೆ ಗರಿಗೆದರಿದೆ. ಅತುಲ್ ಸಾವಿನ ಸುತ್ತ ಮತ್ತೆ ಕ್ಯಾಂಪೇನ್ ಅನ್ನು ಕೈಗೊಳ್ಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಜಸ್ಟಿಸ್ ಡ್ಯೂ ಅನ್ನುವಂಥ ಟ್ರಕ್ ಅತುಲ್ ಸುಭಾಷ್ ಹೆಸರಿನಲ್ಲಿ ಓಡಾಡ್ತಾ ಇದೆ. ಅತುಲ್ ಸುಭಾಷ್ ಫೋಟೋ ಇರುವಂತಹ ವಾಹನ ಸಂಚಾರ ನಡೆಸ್ತಾ ಇದೆ. ಸೆಲ್ಫಿ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಅದರಲ್ಲಿ ಹೇಳಲಾಗ್ತಾ ಇದೆ. ಸಾರ್ವಜನಿಕರಿಗೆ ಈ ಕುರಿತಾಗಿ ಮಾಹಿತಿ ಕೊಡಲಾಗ್ತಾ ಇದೆ. ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ ಅವರು ಇಂಥದ್ದೊಂದು ಅಭಿಯಾನವನ್ನ ಕೈಗೊಂಡಿದ್ದಾರೆ. ಅತುಲ್ ಸುಭಾಷ್ ಸ್ನೇಹಿತರು ಈ ಟ್ರಕ್ನ ಓಡಿಸ್ತಾ ಇದ್ದಾರೆ. ತೊಂಬತ್ತು ನಿಮಿಷಗಳ ವಿಡಿಯೋ ರೆಕಾರ್ಡ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಟೆಕ್ಕಿ ಅತುಲ್ ಸುಭಾಷ್ ಪತ್ನಿಯಿಂದಾಗಿ ಸಾಕಷ್ಟು ಪೀಡನೆಯನ್ನು ಅನುಭವಿಸ್ತಾ ಇದ್ದೀನಿ, ಹಾಗಾಗಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅಂತ ಆತ ವಿಡಿಯೋದಲ್ಲಿ ಹೇಳಿದ್ದ. ಕೇಸ್ ಈಗ ಕೋರ್ಟ್ನಲ್ಲಿರ್ತಕ್ಕಂಥದ್ದು.